ನಮಸ್ಕಾರ ಬೆಂಗಳೂರು. KR ಮಾರುಕಟ್ಟೆಯಲ್ಲಿ ಎರಡು ಮಾರುಕಟ್ಟೆ ಇದೆ. ಯಾವ್ದಾವ್ದು ಎರಡು ಮಾರುಕಟ್ಟೆ? ಎಲ್ರು ಕೂಡ ಒಂದೇ ಮಾರ್ಕೆಟ್ಗೆ ಹೋಗಿ ಎಲ್ಲ ಸಾಮಾನುಗಳನ್ನ ತಗೊಂಡು ಹೋಗ್ತಿದ್ರೆ. ಬಟ್ ಆದ್ರೆ ನಿಮಗೆ ಗೊತ್ತಿಲ್ಲ, KR ಮಾರುಕಟ್ಟೆಯಲ್ಲಿ ಎರಡು ಕಡೆ ಮಾರುಕಟ್ಟೆ ಇದೆ. ಏನೇನು ಯಾವ್ಯಾವ ಕಡೆ ಏನೇನ್ ಸಿಗುತ್ತೆ ಅಂತ ಹೇಳೋಣ. ಕಮಾನ್, ನನ್ನ ಹಿಂಭಾಗ ಕಾಣ್ತಿದ್ಯಲ್ಲ, ಇದೇ ಕರ್ನಾಟಕದ ಅತಿ ದೊಡ್ಡ ಫ್ಲವರ್ ಮಾರ್ಕೆಟ್. ಇದನ್ನ ನಾವು KR ಮಾರ್ಕೆಟ್ ಅಂತ ನಾವು ಕರಿತೀವಿ. ಇಲ್ಲಿ ದಿನನಿತ್ಯ ಹೂಗಳು ಈ ಮಾರ್ಕೆಟ್ಗೆ ಬರುತ್ತೆ. ಇಲ್ಲಿಂದ ಎಂಟೈರ್ ಕರ್ನಾಟಕ ಹಾಗೆ ದೇಶ ವಿದೇಶಗಳಿಗೆ ಫ್ಲವರ್ ಹೋಗುತ್ತೆ. ಇದನ್ನ ನಾವು ಫ್ಲವರ್ ಮಾರ್ಕೆಟ್ ಅಂತ ಕರಿತೀವಿ. ಈ ಒಂದು ಮಾರ್ಕೆಟ್ ಅಲ್ಲಿ ಫ್ಲವರ್ ಅಷ್ಟೇನೆ ಸಿಗೋದು ಅಲ್ಲ, ಇನ್ನೇನ್ ಸಿಗುತ್ತೆ ಬನ್ನಿ ನೋಡೋಣ. ಬೆಂಗಳೂರಿನ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ, ಚಿಕ್ಕರಿಂದ ಹಿಡಿದು ದೊಡ್ಡ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಹೂವಿಂದ ಅಲಂಕೃತಗೊಂಡಿರುತ್ತಲ್ಲ ದೇವರು, ಆ ಹೂಗಳು ಇದೇ ಒಂದು ಮಾರ್ಕೆಟ್ ಇಂದ ಅಲ್ಲಿ ಬಂದು ಅಲಂಕೃತಗೊಂಡಿರುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಬೇಕಾಗಿರೋ ಎಲ್ಲ ಹೂಗಳು ಸಿಗುತ್ತೆ. ಎಲ್ಲವೂ ಕೂಡ ಅವರೊಂದು ಬೆಲೆಯನ್ನು ಇರುತ್ತೆ. ಎಲ್ಲವೂ ಕೂಡ ಫ್ರೆಶ್, ಡೈರೆಕ್ಟ್ ಆಗಿ ಗದ್ದೆಯಿಂದ ಇಲ್ಲಿ ಬಂದಿರುತ್ತೆ. ಇಲ್ಲಿ ಬಂದಾದ್ಮೇಲೆ ಇಲ್ಲಿನ ಒಂದು ವ್ಯಾಪಾರಿಗಳು ಈ ತರ ಹೂವಿನ ಹಾರ ಮಾಡ್ತಾರೆ, ದೊಡ್ಡ ದೊಡ್ಡ ಹಾರ ಮಾಡ್ತಾರೆ. ಮದುವೆ ಬೇಕಂದ್ರೆ ಮದುವೆಗಳಿಗೆ, ಉತ್ಸವಗಳು ಬೇಕಂದ್ರೆ ಉತ್ಸವಗಳಿಗೆ ಎಲ್ಲ ಹಾರಗಳನ್ನ ಇಲ್ಲಿ ರೆಡಿ ಮಾಡ್ಕೊಡ್ತಾರೆ. ಮಲ್ಲಿಗೆ ಹೂವ, ಸುಗಂಧಿ ಹೂವ, ರೋಜಾ ಹೂವ, ಶಾಮಂತಿಗೆ ಹೂವ. ಶಾಮಂತಿಗೆ ಹೂವಲ್ಲಿ 5 ಕಲರ್ ಬರ್ತದೆ. ಇದು ಮಲ್ಲಿಗೆ ಹೂವದಲ್ಲಿ ಮಲ್ಲೆ ಹೂವ ಸಿಗ್ತದೆ, ಕನಕಾಂಬರ ಸಿಗ್ತದೆ, ಎಲ್ಲಾ ಹೂವ ಸಿಗ್ತದೆ ಸರ್ ನಮ್ಮ ಹತ್ರ. ನಾವು ಬಂದ್ಬಿಟ್ಟು ಅಲ್ಲಿಂದ ಆಚೆಗಡೆಯಿಂದ ತಗೊಂಡ್ಬಂದು ನಾವೆಲ್ಲ ಇಲ್ಲಿ ಹಾರ ಹೊಡಿತಾ ಇದೀವಿ. ಒಂದ್ ಹಾರ ಬಂದ್ಬಿಟ್ಟು 200 ರೂಪಾಯಿ, 150 ರೂಪಾಯಿ ಬೆಲೆ ಹೆಂಗಿದೆ ಆ ತರ ಮಾಡ್ತೀವಿ ಸರ್ ನಾವು. ಎಲ್ಲ ಟೈಮಲ್ಲಿ ಬೆಲೆ ಒಂದೇ ಇರುತ್ತೆ ಹೆಂಗೆ ಸರ್? ಇಲ್ಲ ಸರ್, ಒಂದ್ ದಿವಸಕ್ಕೆ ಒಂದೊಂದ್ ಬೆಲೆ ಸರ್ ಇದೆಲ್ಲ. ಒಂದ್ ದಿವಸಕ್ಕೆ ಒಂದೊಂದ್ ಬೆಲೆ ಅಂದ್ರೆ ಇವಾಗ ಬಂದ್ಬಿಟ್ಟು ಆಶ್ರ ಟೈಮ್ ಬಂದ್ರೆ ಸಸ್ಯ ಸಿಗ್ತದೆ, ದಸರಾ ಟೈಮ್ ಬಂದ್ರೆ ರೇಟ್ ಜಾಸ್ತಿ ಇರ್ತದೆ. ಆ ತರ ಒಂದೊಂದ್ ದಿವಸಕ್ಕೆ ಒಂದೊಂದು ಬೆಲೆ ಸರ್ ಇದು. ಈಗ ಫಂಕ್ಷನ್ ಆದ್ರೆ ದೇವ ಉತ್ಸವಗಳಿಗೆ ಹಾರ ಎಲ್ಲ ಮಾಡ್ಕೊಡ್ತಲ್ಲ, ಆತರ ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀರಿ ನೀವು? ಯಾವ ತರ ಬೇಕು ಆ ತರ ಮಾಡ್ಕೊಡ್ತೀವಿ ಸರ್. ನಾವೆಲ್ಲ ಪಲ್ಲಕ್ಕಿ ಮಾಡ್ತೀನಿ, ಮದುವೆಗೆ ಮಾಡ್ತೀನಿ, ಸಾವುಗೂ ಮಾಡ್ತೀನಿ, ಎಲ್ಲದಕ್ಕೂ ಮಾಡ್ತೀನಿ ಸರ್ ನಾವೆಲ್ಲ. ನಮ್ಮ ಹತ್ರ ಮಳಿಗೆಯಿಂದ ಹಿಡ್ದು, ಪೆಟಲ್ಸ್ ಇಂದ ಹಿಡ್ದು, ಜಡೆಯಿಂದ ಹಿಡ್ದು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಫೋನ್ ಆನ್ಲೈನ್ ಅಲ್ಲಿ ಹಿಡಿದ್ರೆ ಸಾಕು, ನಾವು ಮಾಡ್ಕೊಡ್ತೀವಿ. KR ಮಾರುಕಟ್ಟೆಯಲ್ಲಿ ಬಲ್ಗಡಿಗೆ ನಾವು ತಿರುಗಿದ್ರೆ ಸಿಗದೆ ಈ ಫ್ರೂಟ್ ಅಂಗಡಿಗಳು. ಈ ಒಂದು ಫ್ರೂಟ್ ಅಂಗಡಿಗಳಲ್ಲಿ ಎಲ್ಲವೂ ಕೂಡ ಫ್ರೆಶ್ ಆಗಿದ್ದು ಸಿಗುತ್ತೆ. ಕಾಶ್ಮೀರ ಆಪಲ್, ಊಟಿಲಿ ಆಪಲ್ ಬರಲ್ಲ, ಕಾಶ್ಮೀರಲ್ಲೇ ಬರೋದು, ಹಿಮಾಚಲಲ್ಲಿ ಬರುತ್ತೆ. KR ಮಾರ್ಕೆಟಿಗೆ ನಾವು ಎಂಟ್ರಿ ಕೊಟ್ರೆ ಫಸ್ಟ್ ನಮಗೆ ಸ್ವಾಗತ ಮಾಡೋದೇ ಈ ಗ್ರಂಥಿಗೆ ಅಂಗಡಿಗಳು. ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಕುಂಕುಮ, ಪೂಜೆ ಬೇಕಾಗಿರ್ತಕ್ಕಂತ ಸಾಮಾನುಗಳು, ಹಾರಗಳು, ಗೆಜ್ಜೆ ಹಾರ ಎಲ್ಲವೂ ಕೂಡ ಸಿಗುತ್ತೆ. ಈ ಒಂದು ಏರಿಯಾದಲ್ಲಿ ಚಾಪೆ, ಟ್ರಂಕ್ಗಳು, ಕುಡ್ಲು, ಬಾಂಡ್ಲಿ ಮತ್ತೆ ಛತ್ರಿಗಳು ಎಲ್ಲ ಸಿಗುತ್ತೆ. ಇದು KR ಮಾರುಕಟ್ಟೆಯ ಮೊದಲನೇ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತಹ ಪದಾರ್ಥಗಳಾಗಿರುತ್ತೆ. ಆದ್ರೆ ತರಕಾರಿ ಮಾರ್ಕೆಟಲ್ಲಿ ಅದನ್ನ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.